Most beginners learn Python syntax, but very few understand how Python actually makes decision. If else is one of most important concepts in programming. Login system, UPI payments, OTP verification, AI decisions, real world applications, ಈ ಎಲ್ಲ ಕಾನ್ಸೆಪ್ಟ್ಸು ಕೂಡ ಇಫ್ ಎಲ್ಸ್ ಡಿಸಿಷನ್ ಮೇಲೆ ವರ್ಕ್ ಆಗುತ್ತೆ. ಬೆಸ್ಟ್ ರಿಯಲ್ ಟೈಮ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ವೋಟಿಂಗ್ ಎಕ್ಸಾಂಪಲ್ ತೊಗೊಳ್ಳಿ. ಇಫ್ ಏಜ್ ಎಬೋವ್ 18 ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್, ದಟ್ ಈಸ್ ಯು ಆರ್ ಕನ್ಸಿಡರ್ ಆಸ್ ಅಡಲ್ಟ್. ಇಫ್ ಆ ಕಂಡೀಷನ್ ಫೇಲ್ ಆದರೆ ಇಫ್ ಇರೋ ಸ್ಟೇಟ್ಮೆಂಟ್ ಒಳಗಡೆ ಇರೋ ಕೋಡ್ ಎಕ್ಸಿಕ್ಯೂಟ್ ಆಗೋಲ್ಲ, ಎಲ್ ಸ್ಟೇಟ್ಮೆಂಟಿಗೆ ಡೈರೆಕ್ಟ್ಲಿ ಜಂಪ್ ಆಗುತ್ತೆ. ದಟ್ ಇಟ್ ಪ್ರಿಂಟ್ಸ್ ಲೈಕ್ ಯು ಆರ್ ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಅಡಲ್ಟ್ ಅಂತ ಡೈರೆಕ್ಟಿಗೆ. ಇಫ್ ಕಂಡೀಷನ್ ಟ್ರೂ ಆದರೆ ಇಫ್ ಒಳಗಡೆ ಹೋಗಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಕಂಡೀಷನ್ ಫಾಲ್ಸ್ ಆದರೆ ದೆನ್ ಡೈರೆಕ್ಟ್ಲಿ ಜಂಪ್ಸ್ ಟು ದಿ ಎಲ್ಸ್ ಬ್ಲಾಕ್ ಆ್ಯಂಡ್ ಎಕ್ಸಿಕ್ಯೂಟ್ ದಿ ಕೋಡ್ ವಿಚ್ ಅಂಡರ್ ದಿ ಎಲ್ಸ್ ಕಂಡೀಷನ್. ಸೊ ಫೈನಲಿ ಇಫ್ ಎಲ್ಸ್ ಎಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕಂಡೀಷನ್ ಚೆಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲಾಗಿನ್ ಸಿಸ್ಟಮ್, OTP ವೆರಿಫಿಕೇಷನ್, UPI ಪೇಮೆಂಟ್, AI ಅಪ್ಲಿಕೇಶನ್ಸ್ ಎಲ್ಲ ಕಡೆ ಇಫ್ ಎಲ್ಸ್ ಕಂಡೀಷನ್ನ ಯೂಸ್ ಮಾಡಿರ್ತೀವಿ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಇಫ್ ಎಲ್ಸ್ ಲೈಕ್ ವಾಟ್ ಇಫ್ ಎಲ್ಸ್ ಈಸ್ ಆ್ಯಂಡ್ ವೈ ಇಟ್ಸ್ ಇಂಪಾರ್ಟೆಂಟ್, ಹೌ ಪೈಥಾನ್ ಮೇಕ್ ಡಿಸಿಷನ್, ಕಂಡೀಷನಲ್ ಆಪರೇಟರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಕಂಡೀಷನಲ್ ಆಪರೇಟರ್ಸ್, and real world examples like Instagram OTP verification and so on, common mistakes while creating and using if else, and a fun challenge to test your understanding. Full video YouTube allide, link bio allide, full tutorial, check it out.